ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕೇದಾರ ಪೀಠದ ಮುತ್ನಾಳ ಮಠಕ್ಕೆ ರಂಭಾಪುರಿ ಜಗದ್ಗುರು ಹಾಗೂ ಕೇದಾರ ಪೀಠದ ಜಗದ್ಗುರುಗಳು ಆದ ಶ್ರೀ ಭೀಮಶಂಕರಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಕೇದಾರ ಪೀಠದ ಮುತ್ನಾಳ ಮಠಕ್ಕೆ ಕಾರ್ಯಕ್ರಮ ನಿಮಿತ್ತವಾಗಿ ಬಂದು ವಾಸ್ತವ್ಯ ಹೂಡಿದ ಹಿನ್ನೆಲೆ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕೇದಾರ ಜಗದ್ಗುರುಗಳೊಂದಿಗೆ ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಿ ಅಭಿಪ್ರಾಯ ಪಡೆದಿದ್ದಾರೆ. ಶಾಖಾ ಮಠ ಆಗಿರ್ತಕ್ಕಂಥ ಮುತ್ನಾಳ ಮಠಕ್ಕೆ ಶ್ರೀ ಕೇದಾರ ಜಗದ್ಗುರುಗಳು ಆಗಮಿಸಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದ ಒಂದ್ ರೀತಿ ಮುತ್ನಾಳ್ ಮಠ ಅಂತಕ್ಕಂಥದ್ದು ಸಾಕಷ್ಟು ರೈತ ಪರ ಮತ್ತೆ ಜನಪರ ಮತ್ತೆ ಧಾರ್ಮಿಕ ಪರ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು. ಅದರ ಒಂದ್ ರೀತಿ ಜಗದ್ಗುರುಗಳಾಗಿರ್ತಕ್ಕಂಥ ಕೇದಾರ ಜಗದ್ಗುರುಗಳು ನಮ್ಗೆ ಸಿಕ್ಕಿದ್ರೆ. ಸ್ವಾಮೀಜಿ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ತಾವು ಮುತ್ನಾಳ್ ಮಠಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಸಾಕಷ್ಟು ಈ ಕಡೆ ಭಾಗದ ಒಂದ್ ರೀತಿ ಶಾಂತಿಗೋಸ್ಕರ ಸಾಕಷ್ಟು ಆಗಮಿಸಿರ್ತಕ್ಕಂಥದ್ದು, ಏನ್ ಹೇಳಿಕ್ ಬಯಸ್ತೀರಾ? ನಾವು ಬಂದದ್ದು ಶಾಂತಿ ಅಂತ ಇದ್ದೇ ಇರ್ತಾ ಇದೆ. ಈಗ ಬಂದದ್ದು ಈ ಮಠದ ಮೊದಲು ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಲಿಂಗ ಶಿವಾಚಾರ್ಯರು ಕೇದಾರ ಪೀಠದ ಪಟ್ಟಾಭಿಷೇಕ ಆ ಗದ್ಯಸ್ಥಾನದ ಮೇಲೆ 1966ರಲ್ಲಿ ಪೀಠಾರೂಢರಾಗಿ 80ನೇ ಇಸ್ವಿಯಲ್ಲಿ ಲಿಂಗೈಕ್ಯರಾಗಿದ್ದರು. ಅವರ ಸಮಾಧಿಯು ಇದೇ ಮುತ್ನಾಳ ಮಠದಲ್ಲಿ ಇದೆ. ಅದರ ಸಮಾಧಿಯ ಮೇಲೆ ಒಂದು ಶಿಲಾಮೂರ್ತಿಯನ್ನು ಸ್ಥಾಪನೆಗಾಗಿ ನಾವು ಮತ್ತು ರಂಭಾಪುರಿ ಜಗದ್ಗುರು ಬಂದಿದ್ದು ಆ ಕಾರಣ. ಸ್ವಾಮೀಜಿ, ಇವಾಗ ವಿಶೇಷವಾಗಿ ದೇಶಾದ್ಯಂತ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಧಾರ್ಮಿಕ ಸಂಘರ್ಷ ಆಗ್ತಾ ಇದೆ ಸ್ವಾಮೀಜಿ. ವಿಶೇಷವಾಗಿ ಮಾನವ ಧರ್ಮಕ್ಕೆ ಜಯವಾಗ್ಲಿ ಅಂತ ತಾವ್ ಹೇಳ್ತಾ ಇದ್ದೀರಾ. ವಿಶೇಷವಾಗಿ ಇದರ ಬಗ್ಗೆ ಎಲ್ಲಾ ಒಂದ್ ರೀತಿ ಸಮುದಾಯಕ್ಕೆ ತಾವು ಒಬ್ಬ ಜಗದ್ಗುರುಗಳಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ಏನು ಸಂದೇಶಪ್ಪ ಅಂದ್ರ, ಮಾನವ ಧರ್ಮಕ್ಕೆ ಜಗದ್ಗುರುನ ಶಬ್ದನೇ ಜಗತ್ತಿಗೆ ಗುರು ಅನ್ನೋದು ತಾನೇ ಹೇಳ್ಕೊಡ್ತಾ ಇದೆ. ಅದಕ್ಕ ಈಗ ಜಗದ್ಗುರುಪ್ಪ ಅಂತಂದ್ರ ಮನುಷ್ಯನಿಗೆ ಮಾನವ ಕುಲಕೋಟಿಯಲ್ಲಿ 3 ಪ್ರಕಾರದ ಶರೀರಗಳಿರ್ತವೆ ಪ್ರತಿಯೊಬ್ಬ ಮಾನವಂದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಕಣ್ಣಿಗೆ ಗೋಚರವಾಗಿ ಕಾಣುವಂಥದ್ದು ಇದು ಸ್ಥೂಲ ಶರೀರ. ಸೂಕ್ಷ್ಮ ಮತ್ತು ಕಾಣಲಾ ಇರ್ತಾ ಇದ್ದಾವಲ್ಲ, ಆ ಒಳಗಿನ ಆತ್ಮಶಾಂತಿಯ ಪ್ರಚೋದನೆಗಾಗಿ ಜಗದ್ಗುರು ಜಾಗೃತವನ್ನು ಮಾಡುವುದು ಇದು ಮುಖ್ಯ ಕಾರಣ. ಲೌಕಿಕವಾಗಿರ್ತಕ್ಕಂಥದ್ದು ವ್ಯಾವಹಾರಿಕ ದೃಷ್ಟಿಯಿಂದ ಶರೀರದ ಸ್ಥೂಲ ಶರೀರಕ್ಕೆ ಸಂಬೋಧನೆ ಪದ ಸಂಸ್ಕಾರ. ಈ ಸಂಸ್ಕಾರದಿಂದ ಶರೀರ ಪರಿಪಕ್ವತೆ ಹೊಂದ್ತಾ ಇದೆ. ಹೇಗೆ ಬೊಡ್ಡೆಯ ಬೇರಿನಿಂದ ಫಲಗಳ ವೃಕ್ಷಕ್ಕೆ ಫಲಗಳು ಆಧಾರ ಆಗ್ತಾ ಇದ್ದಾವೆ, ಅದೇ ಪ್ರಕಾರವಾಗಿ ಈ ಸ್ಥೂಲ ಶರೀರಕ್ಕೆ ಮಾನವ ಕುಲಕೋಟಿಯಲ್ಲಿದ್ದಾಗೆ ಪ್ರತಿಯೊಬ್ಬನು ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವತನು ಸೂಕ್ಷ್ಮ ದೃಷ್ಟಿಯಿಂದ ಕಾರಣ ಮತ್ತು ಸೂಕ್ಷ್ಮವಾಗಿರ್ತಕ್ಕಂಥ ಶರೀರದಲ್ಲಿ ಲಿಂಗಧಾರಿಯಾಗಿದ್ದನೆಂದು ನಾವು ಕಲ್ಪನೆಗೊಳಿಸಬೇಕಾಗ್ತದೆ. ಸ್ವಾಮೀಜಿ, ಈಗ ದೇಶಾದ್ಯಂತ ಪ್ರಗತಿಪರರು ಒಂದು ಇದ್ ಮಾಡ್ತಾವ್ರೆ ಸ್ವಾಮೀಜಿ. ಸನಾತನ ಅಂತಕ್ಕಂಥದ್ದನ್ನ ಕಿತ್ತೋಗ್ಬೇಕು, ಅದು ಒಂದ್ ರೀತಿ ಮೂಲ ಪಿಡುಗು, ಅದನ್ನ ಹೋಗಲಾಡಿಸ್ಬೇಕು ಅಂತ ಇದಾಗ್ತಾ ಇದೆ. ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಸನಾತನ ಸಂಪ್ರದಾಯ ಇದ್ರು. ಇದಕ್ಕೆ ತಮ್ಮ ಪ್ರತಿಕ್ರಿಯೆ? ಪ್ರತಿಕ್ರಿಯೆ ಏನಂದ್ರ, ಸನಾತನದಿಂದ ಎಲ್ಲ ಬಂದದ್ದು. ಈಗ ನಿಮ್ಮ ತಂದೆಯವ್ರು ಹುಟ್ಟಿರ್ತಾರೆ, ನಮ್ಮ ತಂದೆಗೆ ಕಿತ್ತು ಹಾಕ್ತಾರಪ್ಪ ಅಂದ್ರೆ ಇದು ಎಂದರೆ ಸಾಧ್ಯ ಆಗ್ತದ? ಆಗ್ಲಾರ. ಮತ್ತು ಸೂರ್ಯಗೆ ನಾ ಕತ್ಲೆ ಮಾಡ್ತೀನಿ ಅಂತ ಕೈ ಹಚ್ಚಿದ್ರೆ ಸಾಧ್ಯ ಆಗ್ತದ? ಆಗ್ಲಾರ್ದು. ಅದೇ ಪ್ರಕಾರವಾಗಿ ಸನಾತನ ಧರ್ಮದ ಇದು ಯಾರಿಗೂ ತೆಗೆದು ಹಾಕೋದಲ್ಲ, ಅವ್ರ ಭ್ರಮೆ ಅಷ್ಟೇ ಇರ್ತವೆ ಹೊರತಾಗಿ ಇದು ಯಾವಾಗಲೂ ಶಾಶ್ವತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಈಗ ಒಂದ್ ರೀತಿ ವೀರಶೈವ ಲಿಂಗಾಯತ ಎಲ್ಲ ಒಂದ್ ರೀತಿ ಮೊದಲು ಚೆನ್ನಾಗಿತ್ತು. ವಿಶೇಷವಾಗಿ ಈಗ ಪಂಚಮಸಾಲಿ 2A ಮೀಸಲಾತಿ ಬಗ್ಗೆ ಸಾಕಷ್ಟು ಹೋರಾಟ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದು 2A ಅನ್ನೋದನ್ನ ನಾವು ಈ ಕಡೆ ಕರ್ನಾಟಕ ಸ್ಟೇಟಕ್ಕೆ ಅಭ್ಯಾಸ ಮಾಡಿರೇನು. ಯಾಕಂದ್ರೆ 2A ಅನ್ನೋದ್ರಾಗ ಏನು ಬರ್ತದ ಅದನ್ನು ನಮ್ಗೆ ಗೊತ್ತಿಲ್ಲದಾಗ ಅದ್ರ ಮೇಲೆ ಭಾಷ್ಯ ಮಾಡೋದು ಕಷ್ಟ. ಈಗ ಮೊನ್ನೆ ಅಧಿವೇಶನದಲ್ಲಿ ನಿಮ್ಮ ವಿಶೇಷವಾಗಿ ಲಿಂಗಾಯತ, ವೀರಶೈವ, ಪಂಚಮಸಾಲಿ ಸಮುದಾಯದ ವಿಶೇಷವಾಗಿ ಒಬ್ಬ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಿಂದನೆ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಸಮುದಾಯ ಇದಾಗಿ ತಾವು ಅವ್ರೇನ್ ಬೆಂಬಲಕ್ಕೆ ನಿಲ್ತೀರ? ಅಲ್ಲ, ಇದ್ರನ್ನ ಅಭ್ಯಾಸ ಮಾಡಿ ಬೆಂಬಲ ಪ್ರಶ್ನೆಗಳು ಎಲ್ಲಿ ಬರ್ತದೆ? ಇದ್ರ ಪೂರ್ಣ ಅಭ್ಯಾಸ ಮಾಡಿದ್ಮ್ಯಾಗ ಅಲ್ಲಿಂದ ನಾವು ಒತ್ತಾಯ ಕೊಡಬಹುದಲ್ಲ. ಇದು ಏನು ಕರ್ನಾಟಕ ಮೊನ್ನೆ 2 ದಿವಸ ಆಯ್ತು ನಾವು ಬಂದು ಕರ್ನಾಟಕದಲ್ಲಿ. ಇದ್ರದ್ದು ಏನು ಸತ್ಯಾಂಶ ನಮಗೆ ಗೊತ್ತಿಲ್ಲಾರ್ದೆ ಅದು ಪರಿಭಾಷೆ ಮಾಡೋದು ಉಳಿತಲ್ಲ. ಅದಕ್ಕೆ ಅಭ್ಯಾಸ ಆದ್ಮೇಲೆ ಮುಂದೆ ನಾವು ವಿಚಾರ ಮಾಡ್ತೀವಿ. ಈಗ ರಾಜ್ಯದಲ್ಲಿ ಒಕ್ಬಾಸ್ತಿ ಅಂತಕ್ಕಂಥದ್ದು, ವಿಶೇಷವಾಗಿ ಹಿಂದೂ ದೇಗುಲಗಳ ಒಂದ್ ರೀತಿ ಇದಾಗ್ತಾ ಇರ್ತಕ್ಕಂಥದ್ದು, ಒಂದ್ ರೀತಿ ಒಕ್ಬಾಸ್ತಿಗೆ ಹೆಸರಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಸಾಕಷ್ಟು ದೇಗುಲಗಳು ಸಹ ಅದು ಪಾಣಿ ಬಂದಿರತಕ್ಕಂಥದ್ದು ಒಕ್ಬೋ ಇದ್ರ ಮೇಲೆ. ಹಾಗಾಗಿ ತಾವು ಹಿಂದೂ ಸಂಪ್ರದಾಯದ ಇದಾಗಿ ತಮ್ಮ ಪ್ರತಿಕ್ರಿಯೆ? ಈಗ ಹಿಂದೂ ಧರ್ಮ ಅಲ್ಲ, ಹಿಂದೂ ಸಂಸ್ಕೃತಿ ಇದೆ.
ಇದು ತತ್ಸಮ ತತ್ವ ಪ್ರಕಾರ ಸಿಂಧೂ ನದಿಯ ತಟದಲ್ಲಿ ಇರುವವರೆಲ್ಲರೂ ಸಿಂಧುಗಳೇ. ಅದು ತತ್ಸಮ ತದ್ಭವವಾಗಿ ಹಿಂದೂ ಆಗಿದ್ದೇನೆ. ಅದಕ್ಕೆ ಭಾರತದಲ್ಲಿರುವವರೆಲ್ಲರೂ ಹಿಂದೂಗಳು, ಇದು ಸತ್ಯ. ಆದರೆ ಇದು ಧರ್ಮ ಅಲ್ಲ, ಇದು ಸಂಸ್ಕೃತಿ, ಪರಂಪರಾಗತ ಸಂಸ್ಕೃತಿ ಇದೆ. ಈ ಸಂಸ್ಕೃತಿಯಲ್ಲಿ ಎಲ್ಲರೂ ಒಂದಾಗಿ ಬಾಳಬೇಕನ್ನೋದು ಯಾವಾಗಲೂ ನಮ್ಮ ಸಂದೇಶ. ಭೂಲೋಕದಲ್ಲಿ ಹುಟ್ಟುವುದೇ ಬಹಳ ದುರ್ಲಭ. ಹುಟ್ಟಿದ ಮೇಲೆ ಎಲ್ಲರೂ 4 ದಿವಸ ಸಮಾಗಮ ಬಾಳಿದ್ರೆ ಆನಂದ ಮತ್ತು ಶಾಂತಿ ಸಿಗುತ್ತದೆ ಅನ್ನೋದೇ ನಮ್ಮ ಪಂಚಪೀಠಗಳ ಸಂದೇಶ ಇರ್ತಾ ಇದೆ. ಈ ಕಡೆ ಭಾಗದಲ್ಲಿ ಮುತ್ನಾಳ್ ಮಠದ ಶ್ರೀ ಶಿವಾನಂದ ಶಿವಾಚಾರ್ಯರು ಸಾಕಷ್ಟು ರೈತಾಪಿ ವರ್ಗದ ಜನಸಾಮಾನ್ಯರ ಸಾಕಷ್ಟು ಕಣ್ಣೀರೋರ್ಸಕ್ಕಂತ ಕೆಲಸ ಮಾಡ್ತಾವ್ರೆ, ಸಮಾಜ ಪರ ಕೆಲಸ ಮಾಡ್ತಾವ್ರೆ. ವಿಶೇಷವಾಗಿ ಅವರ ನೆಚ್ಚಿನ ಒಂದ್ ರೀತಿ ಗುರುಗಳು ನೀವು. ವಿಶೇಷವಾಗಿ ನಿಮ್ಮ ಒಂದ್ ರೀತಿ ಶಿಷ್ಯನ ಬಗ್ಗೆ ಏನು ಅಭಿಪ್ರಾಯ ಸ್ವಾಮಿ? ನಮ್ದು ಅಭಿಪ್ರಾಯ ಇಷ್ಟೇ, ರೈತರು ದುಡಿತಾ ಇದ್ದಾರೆ. ರೈತರಿಗೆ ಈಗ ಸಾಲ ಸಮ್ಮುಟಿ ಆಗಿರ್ತಾ ಇದೆ, ಅದು ಮನ್ನಾ ಮಾಡಬಾರ್ದು. ಏನು ಮಾಡ್ಬೇಕಪ್ಪ ಅಂದ್ರ ಅವರು ಮತ್ತಿಟ್ಟು ಕೆಲಸದಿಂದ ವಂಚಿತ ಆಗ್ತಾ ಇದ್ದಾರೆ, ತಮ್ಮ ಕರ್ತವ್ಯದಿಂದ ದೂರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಹಿಂಗೆ ಮನ್ನಾ ಮಾಡ್ಕೋತಾದ್ರೆ ಕೆಲಸ ಮಾಡಲ್ಲ. ಅದಕ್ಕೆ ಅವರ ಪ್ರಗತಿ ಎಲ್ಲಿದಪ್ಪ ಅಂತಂದ್ರ, ಈಗ 5,000 ರೂಪಾಯಿ ಕ್ವಿಂಟಲ್ ತೊಗರಿ ಇದೆ ಅಂತ ತಿಳ್ಕೊಳ್ಳಿ. ಈ ಕಡೆ ಮನ್ನಾ ಮಾಡೋದು ಬಜೆಟ್ ಏನಾದ್ರು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಹಿಂಗೆ ಮನ್ನಾ ಮಾಡ್ಕೋತಾದ್ರೆ ಕೆಲಸ ಮಾಡಲ್ಲ. ಅದಕ್ಕೆ ಅವರ ಪ್ರಗತಿ ಎಲ್ಲಿದಪ್ಪ ಅಂತಂದ್ರ, ಈಗ 5,000 ರೂಪಾಯಿ ಕ್ವಿಂಟಲ್ ತೊಗರಿ ಇದೆ ಅಂತ ತಿಳ್ಕೊಳ್ಳಿ. ಈ ಕಡೆ ಮನ್ನಾ ಮಾಡೋದು ಬಜೆಟ್ ಏನದಲ್ಲ, ಅದು 10,000 ಮಾಡಿ ಕೊಟ್ರಪ್ಪ ಅಂದ್ರೆ ದುಡಿಮೆ ಹೆಚ್ಚಾಗ್ತಾ ಇದೆ, ಇದು ಫಲಿತಾಂಶ ಸಿಗ್ತಾ ಇದೆ ನಮ್ಮ ಅಭಿಪ್ರಾಯ. ಅದೇ ಈಗ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಶಿವಾನಂದ ಶಿವಾಚಾರ್ಯರ ಪಟ್ಟಾಧ್ಯಕ್ಷರ ಕಾರ್ಯ ಮಾಡ್ತಾರೆ ನಮ್ಮ ಅಭಿಪ್ರಾಯ. ಕೊನೆ ಪ್ರಶ್ನೆ ಸ್ವಾಮೀಜಿ. ಈಗ ಕಲ್ಯಾಣ ಕರ್ನಾಟಕ ಅಂತ ಇದಾಗಿದೆ ಸ್ವಾಮೀಜಿ. ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಒಂದ್ ರೀತಿ ಸರ್ಕಾರ ರಚನೆ ಮಾಡಿದೆ. ಈಗ ಇತ್ತೀಚೆಗೆ ಸರ್ಕಾರ ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡ್ತು ಸ್ವಾಮೀಜಿ. ಈಗ ಈ ಕಡೆ ಏನಾಗಿದೆ ಅಂದ್ರೆ, ಇದಕ್ಕೂ ಸಹ ಒಂದ್ ರೀತಿ ಅಭಿವೃದ್ಧಿ ಮಂಡಳಿ ರಚನೆ ಮಾಡ್ಲಿ, ಮತ್ತೆ ಅನುದಾನ ಮೀಸಲಿಡಿ ಅಂತ ಹೇಳ್ಬಿಟ್ಟು 7 ಜಿಲ್ಲೆ, ಧಾರವಾಡ, ಉತ್ತರ ಕನ್ನಡ, ಮತ್ತೆ ಬೆಳಗಾವಿ, ಬಿಜಾಪುರ, ಈ ಹಾವೇರಿ, ಗದಗ ಈ ಕಡೆ ಭಾಗದ ಒತ್ತಾಯ ಇದೆ. ಹಾಗಾಗಿ ಏನಾರು ತಾವು ಆಗ್ರಹ ಮಾಡ್ತೀರಿ ಈ ಕಡೆ ಭಾಗದ ಜನತೆ? ಅಲ್ಲ, ಇದು ಆಗ್ರಹ ಮಾಡೋ ಪ್ರಶ್ನೆ ಇಲ್ಲ. ಯಾವ ಭಾಗದ್ದು ಅಧಿಕಾರಕ್ಕೆ ಬರ್ತಾರೆ ಆ ಭಾಗ ಪ್ರಗತಿ ಮಾಡ್ಬೇಕಂದ್ರೆ ಅವ್ರದ್ದು ಮನೋಬಲ ಇರೋದು ಸ್ವಾಭಾವಿಕ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ಕೋದು, ಕಲ್ಯಾಣ ಕರ್ನಾಟಕ, ಆ ಕರ್ನಾಟಕ ಹಿಂಗೆ ಬೆಳೀತಾ ಇರ್ತಾರೆ ಹನುಮಂತನ ಬಾಲ್ ಬೆಳೆದಂಗ. ಯಾಕಪ್ಪ ಅಂದ್ರೆ ಒಂದು ಸ್ವಾರ್ಥದ ಸಲುವಾಗಿ ಆಗಲಿ, ಒಂದು ಹಿತದ ಸಲುವಾಗಿ ಆಗಲಿ, ಇದು ಯಾವಾಗಲೂ ಕಾಲಾಂತರ ಸಮಯಾನುಸಾರ ನಡೀತಾ ಇರ್ತವೆ. ಯಾಕಂದ್ರೆ ಯಾವ ಭಾಗದವರು ಸತ್ತದ ಮೇಲೆ ಬರ್ತಾ ಇದ್ದಾರೆ, ಅವ್ರಿಗೆ ತಮ್ಮ ಭಾಗದ್ದು ಪ್ರಗತಿ ಆಗಲಿ ಅನ್ನೋ ಒಂದು ಮನೋಬಲ ಇದ್ದೇ ಇರ್ತಾ ಇದೆ. ಇದು ನಡೀತಾ ಇರ್ತಾ ಇದೆ, ಇದೇನು ವಿಶೇಷ ಅಲ್ಲ. ಸಾಕಷ್ಟು ಯುವ ಸ್ವಾಮೀಜಿಗಳು ಒಂದ್ ರೀತಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾವ್ರೆ. ಸಾಕಷ್ಟು ಒಂದ್ ರೀತಿ ನಕಾರಾತ್ಮಕ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಆ ಯುವ ಸ್ವಾಮೀಜಿಗಳಿಗೆಲ್ಲ ಒಬ್ಬ ಜಗದ್ಗುರುಗಳಾಗಿ ಏನ್ ಕಿವಿ ಮಾತು ಹೇಳಿಕ್ಕೆ ಇಷ್ಟಪಡ್ತೀವಿ? ಯುವ ಸ್ವಾಮಿಗಳವರಿಗೆ ಯಾರು ಮಾತಾಡಬೇಡಿ. ಯುವ ಸ್ವಾಮಿಗಳಿಗೆ ಒಂದೇ ಒಂದು ಉತ್ತರ, ಅವರು ಧರ್ಮ ಕಾರಣವನ್ನು ಮಾಡಬೇಕು, ರಾಜಕಾರಣಿಗಳು ರಾಜಕಾರಣವನ್ನು ಮಾಡಬೇಕು. ಧರ್ಮ ಕಾರಣದಲ್ಲಿ ಸತ್ಯಂ ವದ ಧರ್ಮಂ ಚರವನ್ನು ಸೂತ್ರವನ್ನು ಸ್ವೀಕರಿಸಬೇಕು. ಅಹಿಂಸಾ ಸತ್ಯಮಸ್ತಯಂ ಬ್ರಹ್ಮಚರ್ಯ ದಯಾಕ್ಷಮ ದಾನಂ ಪೂಜಾ ಜಪೋದಾನಂ ಇತಿ ಧರ್ಮಸ್ಯ ಸಂಗ್ರಹ 10 ಗುಣಗಳನ್ನು ಪ್ರಚಾರ ಪ್ರಸಾರ ಮಾಡಬೇಕು. ಭಗವಂತನು ಪರಮಾತ್ಮನನು ಅವನು ಮಾನವ ರೂಪದಲ್ಲಿ ಜಾಗೃತನಾದರೆ ಸುಖ ಮತ್ತು ಶಾಂತಿ ಭೂಲೋಕದಲ್ಲಿ ಪ್ರಾಪ್ತಿ ಆಗ್ತಾ ಇದೆ. ಅದೇ ಮಾಡುವುದೇ ಅವರ ಕರ್ತವ್ಯ. ಅವ್ರಿಗೆ ನಾವು ಸಂದೇಶ ಕೊಡ್ತೇವೆ. ಇವಿಷ್ಟು ಅಟೋಶಕರೇ ಗೊತ್ತಾಯ್ತಲ್ಲ. ಜಗದ್ಗುರುಗಳ ಕೇದಾರಪೀಠದ ಪೂಜ್ಯ ಶ್ರೀ ಜಗದ್ಗುರುಗಳ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಶರಣ ಸ್ವಾಮೀಜಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.